ಪಾರ್ಟಿ ಸವಾಲಿಗೆ ಇನ್ನೂ 2 ಗಂಟೆ ಕೇಳಿದ್ದಾರೆ ವಕೀಲ ಬಾಲನ್. ಅವರ ತಾಯಿ ತಂದೆಯಿಂದ ವಿಷಯಗಳನ್ನು ವಕೀಲರ ಮನವಿಯನ್ನು ಪರಿಗಣಿಸಿದೆ ಕೋರ್ಟ್. ನಾಳೆ ಮಧ್ಯಾಹ್ನ 12 ಗಂಟೆಗೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ. ಇವತ್ತು 1.5 ಗಂಟೆ ಪಾರ್ಟಿ ಸವಾಲಿಗೆ ಒಳಪಡಿಸಲಾಗಿದೆ ರತ್ನಪ್ರಭಾ ಅವರನ್ನು. ಇನ್ನೂ 2 ಗಂಟೆ ಬೇಕು ನನಗೆ, ಅವರಿಂದ ಕೆಲವಷ್ಟು ಮಾಹಿತಿಗಳನ್ನು ನಾನು ಪಡೆದುಕೊಳ್ಳಬೇಕಾಗಿದೆ. ಸೊ ಹೀಗಾಗಿ ನನಗೆ ಅವಕಾಶ ಕೊಡಿ ಅಂದರೆ ನಾಳೆ 12 ಗಂಟೆಗೆ ಅವಕಾಶವನ್ನು ಕೊಟ್ಟಿದ್ದೆ. ನೋಡಿ, ಟಿವಿ ಮನೆ ಊಟಕ್ಕೆ ಪವಿತ್ರ ಪರ ವಕೀಲ ಬಾಲನ್ ಮನವಿ ಮಾಡಿದ್ದಾರೆ. ಜಡ್ಜ್ ಕೇಳಿದ್ದಾರೆ, ಈಗಾಗಲೇ ಕೊಟ್ಟಿರಬೇಕಲ್ಲ ಅಂತ ಹೇಳಿ. ಇಲ್ಲ ಸ್ವಾಮಿ, ಕೊಟ್ಟಿಲ್ಲ, ದರ್ಶನ್ಗೆ ಮಾತ್ರ ಕೊಟ್ಟಿರೋದು, ಪವಿತ್ರ ಗೌಡ ಕೊಟ್ಟಿಲ್ಲ. ದರ್ಶನ್ ಕೊಟ್ಟ ಮೇಲೆ ಜೈಲಿನ ಕೈಪಿಡಿಯಲ್ಲಿ ಏನಿದೆ ಎಲ್ಲವನ್ನು ಕೊಡಲಿ ಬಿಡಿ ಅಂತ ಹೇಳಿ SVP ಕೂಡ ಹೇಳಿದ್ದಾರೆ. ಟಿವಿ ಬೇಕು, ಜೊತೆಗೆ ಮನೆ ಊಟಕ್ಕೆ ಅವಕಾಶ ಬೇಕು ಅಂತ. ಜೈಲಿನ ಊಟ ಪವಿತ್ರ ಗೌಡಗೆ ಒಗ್ಗುತ್ತಿಲ್ಲ, ಜೈಲಿನ ಊಟ ಬೇಡ ಅನ್ನುವ ಕಾರಣಕ್ಕಾಗಿ ಮನೆ ಊಟಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ. ಈಗ ದರ್ಶನ್ಗೆ ಟಿವಿ ಕೊಟ್ಟಾಗಿದೆ, ಪವಿತ್ರ ಗೌಡ ಕೊಟ್ಟಿಲ್ಲ. ಹೀಗಾಗಿ ಪವಿತ್ರ ಗೌಡ ಕೂಡ ವಕೀಲರ ಮೂಲಕ ಕೋರ್ಟ್ನಲ್ಲಿ ಟಿವಿಗಾಗಿ ಮನವಿಯನ್ನು ಇಟ್ಟಿದ್ದಾರೆ. ನನಗೂ ಟಿವಿ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ, ನನಗೂ ಟಿವಿ ಬೇಕು ಅಂತ ಹೇಳಿ. ಅದಕ್ಕೆ ನಿಮ್ಗೆ ಕೊಟ್ಟಿಲ್ವಾ ಅಂತ ಹೇಳಿ ಸ್ವಲ್ಪ ಆಶ್ಚರ್ಯದಲ್ಲೇ ಕೇಳಿದ್ದಾರೆ ಜಡ್ಜ್ಗೆ. ಜಡ್ಜ್ ಭಾವನೆಯಲ್ಲಿ ಅದು ಕೊಟ್ಟಿರಬೇಕು ಅಂತ ಅಂದ್ಕೊಂಡಿದ್ದಾರೆ. ಬಟ್ ವಕೀಲರು ಹೇಳಿದ್ದಾರೆ, ಇಲ್ಲ, ದರ್ಶನ್ಗೆ ಮಾತ್ರ ಕೊಟ್ಟಿದ್ದು, ಪವಿತ್ರ ಗೌಡ ಕೊಟ್ಟಿಲ್ಲ. ಪವಿತ್ರ ಗೌಡಗೂ ಕೂಡ ಟಿವಿ ಕೊಡಿ, ಜೊತೆಗೆ ಮನೆಯಿಂದ ತರುವಂಥ ಊಟವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡಿ ಅಂತ ಹೇಳಿ. ಅದಕ್ಕೆ ಜೈಲಿನ ಕೈಪಿಡಿ, ಜೈಲ್ ಮ್ಯಾನುವಲ್ ಅಂತ ಏನೋ ಹೇಳ್ತೀವಿ, ಆ ಕಾರಾಗೃಹದ ಕೈಪಿಡಿಯಲ್ಲಿ ಏನೆಲ್ಲ ಅವಕಾಶ ಇದೆಯೋ ಅದೆಲ್ಲವನ್ನು ಕೂಡ ಕೊಡಲಿ, ನಮ್ಮ ತಕರಾರಿಲ್ಲ ಅಂತ ಹೇಳಿ ಸರ್ಕಾರಿ ವಕೀಲರು ಕೂಡ ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಬಟ್ ಇಟ್ ಶುಡ್ ಬಿ ಅಕಾರ್ಡಿಂಗ್ ಟು ಜೈಲ್ ಮ್ಯಾನುವಲ್ ಅಂತ ಹೇಳಿದ್ದಾರೆ. ಹೀಗಾಗಿ ಜೈಲ್ ಮ್ಯಾನುವಲ್ನಲ್ಲಿ ಏನೆಲ್ಲ ಅವಕಾಶ ಇದೆಯೋ ಅದನ್ನು ಕೂಡ ಕೊಡಲಿಕ್ಕೆ ಮುಂದಾಗಬಹುದು. ಪವಿತ್ರ ಗೌಡ ಕೂಡ ದರ್ಶನ್ ಅವರಂತೆ ಟಿವಿಯನ್ನು ಪಡೆದುಕೊಳ್ಳಬಹುದು. ಇವತ್ತಿನ ಪ್ರತಿಯೊಂದು ಅಪ್ಡೇಟ್ಸ್ಗಳನ್ನು ನೋಡಲಿಕ್ಕೆ ಟಿವಿ ಪವಿತ್ರ ಗೌಡಗೆ ಅನುಕೂಲ ಆಗಬಹುದು ಮೋಸ್ಟ್ಲಿ.